ಚಾಮುಂಡಿ ಬೆಟ್ಟ ಬೇಡ, ಅಸೆಂಬ್ಲಿಯಲ್ಲೇ ಚರ್ಚಿಸೋಣ. ಎಚ್ಡಿಕೆ ಸವಾಲ್ ಸ್ವೀಕರಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಕುಮಾರಸ್ವಾಮಿಯೇ ಡೇಟ್ ಫಿಕ್ಸ್ ಮಾಡಲಿ ಅಂತ ಡಿಕೆ ಶಿವಕುಮಾರ್ ಅವರು ಇನ್ನೊಂದು ಕಡೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಬನ್ನಿ ಚರ್ಚೆ ಮಾಡೋಣ ಅಂತ ಕುಮಾರಸ್ವಾಮಿ ಅವರು ಓಪನ್ ಚಾಲೆಂಜ್ ಹಾಕಿದ್ದಾರೆ. ಆ ಚಾಲೆಂಜ್ ಅನ್ನ ಡಿಕೆ ಶಿವಕುಮಾರ್ ಅವರು ಇಲ್ಲಿ ಅಕ್ಸೆಪ್ಟ್ ಮಾಡಿದ್ದಾರೆ. ಎಚ್ಡಿಕೆ ಸವಾಲನ್ನ ಸ್ವೀಕರಿಸಿದ್ದಾರೆ ಕುಮಾರಸ್ವಾಮಿ ಅವರು. ಕುಮಾರಸ್ವಾಮಿನೇ ಒಂದು ಡೇಟ್ ಫಿಕ್ಸ್ ಮಾಡಲಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಅಸೆಂಬ್ಲಿಗೆ ಎಚ್ಡಿ ಕುಮಾರಸ್ವಾಮಿ ಬರೋಕೆ ಆಗಲ್ಲ. ಎಚ್ಡಿ ಕುಮಾರಸ್ವಾಮಿ ಬೇಕಿದ್ರೆ ಅವರ ಅಣ್ಣನನ್ನ ಕಳುಹಿಸಲಿ. ಮದ್ದೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ. ಮೂಡ ಅನ್ನೋದು ನೆಪ, ಅವರಿಗೆ ನಾನೇ ಟಾರ್ಗೆಟ್ ಅಂತ ಡಿಕೆ ಶಿವಕುಮಾರ್ ಅವರು ತಿರುಗೇಟಿಗೆ ಉತ್ತರವನ್ನ ಕೊಟ್ಟಿದ್ದಾರೆ. ಚಾಮುಂಡಿ ಬೇಡಪ್ಪ, ಅಸೆಂಬ್ಲಿ ಅವರೇ ಫಿಕ್ಸ್. ಅಸೆಂಬ್ಲಿಲಿ ಅವ್ರು ಬರಕ್ಕಾಗಲ್ಲ. ಅಸೆಂಬ್ಲಿ ಒಳಗಡೆ ಅವ್ರ ಅಣ್ಣನ್ ಗಿಣ್ಣನ್ ಕಳಿಸ್ಲಿ, ಬೇಕಾದ್ರೆ ಟಿವಿ ಚಾನಲ್ ಬೇಕಾದ್ರೆ ಬರುತ್ತೆ. ಚಾಮುಂಡಿ ಬೇಡಪ್ಪ, ಅಸೆಂಬ್ಲಿ ಅವರೇ ಫಿಕ್ಸ್. ಅಸೆಂಬ್ಲಿಲಿ ಅವ್ರು ಬರಕ್ಕಾಗಲ್ಲ. ಅಸೆಂಬ್ಲಿ ಒಳಗಡೆ ಅವ್ರ ಅಣ್ಣನ್ ಗಿಣ್ಣನ್ ಕಳಿಸ್ಲಿ, ಬೇಕಾದ್ರೆ ಟಿವಿ ಚಾನಲ್ ಬೇಕಾದ್ರೆ ಬರುತ್ತೆ. ಶಿವಕುಮಾರ್ ಒಬ್ಬರೇ ಟಾರ್ಗೆಟ್ ಆಗ್ತಿದ್ದಾರೆ ಇರ್ಬೇಕು, ಬಿಜೆಪಿ ಅವ್ರಿಗೆ. ಅವ್ರಿಗೆ ಅದೇ ಬೇಕಾಗಿರೋದು. ನಾವು ಅದಕ್ಕೆ ನನ್ನ ಸುದ್ದಿಗೆ ನಾವು ಓದ್ತಾ ಇದ್ದೀನಿ. ಅದ್ರಲ್ಲಿ ಅರ್ಥ ಆಗ್ಬೇಕಲ್ಲ ನಿಮ್ಗೆ. ಈ ಪಾದಯಾತ್ರೆಯಲ್ಲಿ ಮೂಡ ಹಗರಣ ಇಲ್ಲ ಅನ್ನೋದಕ್ಕೆ ಇದೇ ಬೇಕಲ್ಲ. ಶಿವಕುಮಾರ್ ಒಬ್ಬರೇ ಟಾರ್ಗೆಟ್ ಆಗ್ತಿದ್ದಾರೆ ಇರ್ಬೇಕು, ಬಿಜೆಪಿ ಅವ್ರಿಗೆ. ಅವ್ರಿಗೆ ಅದೇ ಬೇಕಾಗಿರೋದು. ಚಾಮುಂಡಿ ಬೇಡಪ್ಪ, ಅಸೆಂಬ್ಲಿ ಪ್ರಜ್ವಲ್ ಪೆನ್ ಡ್ರೈವ್ ಕೇಸ್ ಪ್ರಸ್ತಾಪಿಸಿ ಎಚ್ಡಿಕೆಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಪೆನ್ ಡ್ರೈವ್ ಹಂಚಿದ್ದು ಮಹಾನಾಯಕ ಅಂತ ಹೇಳಿದ್ದೆ. ನಿನಗೆ ನನ್ನ ಬಗ್ಗೆ ಮಾತನಾಡದೇ ಇದ್ರೆ ಆಗೋದಿಲ್ಲ. ನಿನ್ನ ಮತ್ತು ನಿನ್ನ ಕಿತ್ತಾಟ ಈಗಿಂದ ನಡೆಯುತ್ತಿಲ್ಲ, ಹಳೆಯದ್ದು. ಸಿಎಂ ಆಗಿದ್ದಾಗ ನಮ್ಮ ತಂದೆ ತಾಯಿ ಬಗ್ಗೆ ಮಾತನಾಡಿದ್ದೆ. ಆಮೇಲೆ ಸಾತ್ನೂರಿಗೆ ಬಂದು ಕ್ಷಮೆ ಕೇಳಿ ಹೋಗಿದ್ದೆ. ನಿನಗೆ ನಾನು ಯಾವತ್ತೂ ಹೆದರಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ನಿಮ್ಗೆ ಯಾವತ್ತೂ ನಾನು ಹೆದರಲ್ಲ ಅಂತ ಹೇಳಿದ್ದಾರೆ. ಕುಮಾರಣ್ಣ, ನಾನು ನಿನ್ಗೆ ಹೇಳೋದಿಷ್ಟೇ, ಪೆನ್ ಡ್ರೈವ್ ಇದೆ ಮಾತಾಡೋಣ. ಒಂದೆರಡು ನಿಮಿಷ ಸುಮ್ಮನೆ ಇರ್ಬೇಕು. ನೀವು ಪೆನ್ ಡ್ರೈವ್ ಇದೆ ಮಾತಾಡೋಣ. ಪೆನ್ ಡ್ರೈವ್ ವಿಚಾರ ನಾವ್ ಯಾರು ಬಂದಿದ್ರ? ನೀನುಂಟು, ನಿನ್ನ ಅಣ್ಣ ತಮ್ಮದಿರು ಉಂಟು, ನೀನುಂಟು, ನಿನ್ ಕುಟುಂಬ ಉಂಟು. ನೀನೇನ್ ಹೇಳಿದೆ? ಒಬ್ಬ ಮಹಾನಾಯಕ, ಉಪ ಮುಖ್ಯಮಂತ್ರಿ ಅಂತ ಹೇಳಿದೆ. ಸ್ಟಿಕನ್ ಆಗ್ಬೇಕಾಯ್ತು, ಯಾರು ಬೇಡ ಅಂದ್ರೆ ತನಿಖೆ ನಡೀತಾ ಇತ್ತು. ನನ್ನ ಮೇಲೆ ಆಯ್ತು. ನೀನ್ ನನ್ನ ಬಗ್ಗೆ ನೆನಪಿಟ್ಕೊಳ್ಳಿಲ್ಲ, ನನ್ನ ಬಗ್ಗೆ ಮಾತಾಡ್ಲಿಲ್ಲ ಅಂದ್ರೆ, ನನ್ನ ಬಗ್ಗೆ ಯೋಚನೆ ಮಾಡಲಿಲ್ಲ, ನನ್ಗೆ ಗೊತ್ತಿದೆ ನಿದ್ರೆ ಬರೋದಿಲ್ಲ ಅಂತ ನಾನು ಹೇಳ್ತೇನೆ. ಇದು ಇವತ್ತೊಂದಲ್ಲ, 85ರಿಂದ ಇದು ನಡೀತಾ ಇದೆ. ನಿಂದು ನಂದು ಕುಟುಂಬ ಎಲ್ಲ ನಡೀತಾ ಇದೆ. ಒಂದ್ ತಿಳ್ಕೋ, ಇದೇ ಚಲರಾಯಸ್ವಾಮಿ ಇಲ್ಲೇ ಸ್ಟೇಜ್ ಮೇಲೆ ಕೂತವ್ರೆ. ನೀನ್ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ, ಈ ಡಿಕೆ ಶಿವಕುಮಾರ್ ಅಪ್ಪ ಅಮ್ಮ ಹುಟ್ಟಲಿಲ್ಲ ಅಂತ ಹೇಳಿದಾಗ ಆವತ್ತೇ ನಿನಗೆ ಎದುರಲಿಲ್ಲ. ಬಂದು ಸಾತ್ತೂರಲ್ಲಿ ಬಂದು ಕ್ಷಮಾಪಣೆ ಕೇಳ್ಕೊಂಡು ಹೋಗಿದ್ದೆ. ಅದನ್ನ ನೆನಪಿಟ್ಕೋಬೇಕು ನೀನು. ಆವತ್ತೇ ನಾನು ಎದುರಿಲ್ಲ. ಇವತ್ತು ಈ ದೊಡ್ಡಾಲಹಳ್ಳಿ ಕೆಂಪೇಗೌಡನ ಮಗ ಡಿಕೆ ಶಿವಕುಮಾರ್ ಎದುರೋ ಮಗ ಅಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.